ಬ್ಯಾಗ್ಗಳನ್ನೆಲ್ಲ ಗಾಡಿಯಲ್ಲಿಟ್ಟು ನಾವು ಇವಾಗ ಗಾಡಿ ಪೂಜೆ ಮಾಡ್ತಾಯಿದ್ದೀವಿ. ಗಾಡಿ ಪೂಜೆ ಆದಮೇಲೆ ನಾವು ಪ್ರಯಾಣವನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಸಿಸ್ಟರ್, ಆಮೇಲೆ ಅವ್ರ ಮಕ್ಕಳು, ಆಮೇಲೆ ಅವಳು ನಮ್ಮ ಮಗಳು, ನಮ್ಮ ಅಂಕಲ್, ಆಮೇಲೆ ಇಲ್ಲಿ ಇದು ನಮ್ಮ ಚಿಕ್ಕ ಮಗಳು ಬರುತ್ತೆ ನೋಡಿ. ಇವಾಗ ಇದು ನಮ್ಮ ಚಿಕ್ಕ ಮಗಳು. ಲೆಟ್ಸ್ ಸ್ಟಾರ್ಟ್. ಇದು ಮೊದಲ ಟೋಲ್ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿದ ಮೇಲೆ ನೋಡೋಣ ಇಲ್ಲಿ ಏನಾಗತ್ತಂತ. ಓಕೆ, ಅಲ್ಲಿ ಪೊಲೀಸ್ ಅಡ್ಡ ಹಾಕ್ತಾ ಇದ್ದಾರೆ. ನಮ್ಮ ಕಾರನ್ನ ಸೈಡ್ಗೆ ಹಾಕಕ್ಕೆ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ಕಾರಣ ಅಂತ. ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಇಲ್ಲಿ MP ಎಲೆಕ್ಷನ್ ಆಗಿಲ್ಲ, ಅದೇ ಚೆಕಿಂಗ್ ಇದ್ದಿರತ್ತೆ. ಲೆಟ್ಸ್ ಸಿ. ಚೆಕ್ಕಿಂಗ್ ಎಲ್ಲ ಆಗೋಯಿತು, ಯಾವುದೇ ತೊಂದರೆಗಳಾಗಲಿಲ್ಲ. ನಾವು ಸ್ವಲ್ಪ ಪಾಪ ಅವರಿಗೆ ಸ್ವೀಟೆಲ್ಲ ಕೊಟ್ವಿ. ಬೆಳಗ್ಗೆ ಅವರ ಬಾಯಿಯನ್ನು ಸಿಹಿ ಮಾಡಾಯಿತು. ಅದು ಹೋಗ್ತಾ ಇದೆಯಲ್ಲ ಮುಂದೆ, ಅದು ನಮ್ಮದೇ ಕಾರು. ಅದು ಪುಣೆಯಿಂದ ಬಂದಿರುವಂಥ ನಮ್ಮ ಅಂಕಲ್ ಅವ್ರ ಕಾರು. ಸೊ ಗೋಯಿಂಗ್ ವೆಲ್ ಸೋ ಫಾರ್. ಲೆಟ್ಸ್ ಸಿ ನಾವ್ ಅಗೈನ್. ಫೈನಲಿ ನಾವು ಮಂತ್ರಾಲಯ ತಲುಪಿದ್ದೀವಿ. ಆ ಮುಂದೆ ಕಾಣ್ತಾ ಇದೆ ಅಲ್ಲ, ಅದೇ ಒಂದು ದೇವಸ್ಥಾನದ ಮುಖ್ಯ ದ್ವಾರ. ಅಲ್ಲಿ ಒಂದು ಸರ್ಕಲ್ ಸಿಗುತ್ತೆ ನಿಮಗೆ. ಆ ಸರ್ಕಲ್ ಲೆಫ್ಟ್ ಹೋದರೆ ನೀವು ರಾಯಚೂರು ರೋಡ್ ಅಂತಾರೆ. ನಾವು ಮಾಡಿರುವಂಥ ರೂಮ್ ಕೂಡ ರಾಯಚೂರು ರೋಡಲ್ಲೇ ಇರೋದು. ನಾವು ಮಾಡಿರುವಂಥ ರೂಮ್ ಹೆಸರು ಧೀರೇಂದ್ರ ವಸತಿ ಗೃಹ. ಹಾಂ, ಅಲ್ಲಿ ನಿಮಗೆ ಕಾರ್ಡು ಮತ್ತು ಗೂಗಲ್ ಪೇ ಯಾವುದೂ ತಗೊಳ್ಳೋದಿಲ್ಲ. ನೀವು ಕ್ಯಾಶನ್ನೇ ಕ್ಯಾರಿ ಮಾಡಬೇಕಾಗತ್ತೆ. ಇವಾಗ ತುಂಬ ಇಲ್ಲಿ 45 ಡಿಗ್ರಿ ಬಿಸಿಲಿರೋದರಿಂದ ನಾವು ಇವಾಗ ಸದ್ಯಕ್ಕೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸಾಯಂಕಾಲ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಸಾಯಂಕಾಲ ದರ್ಶನದಲ್ಲಿ ನಿಮಗೆ ಏನೇನಂತ ವಿಡಿಯೋನ ಮೂಲಕ ತಿಳಿಸ್ತೀವಿ. ಇವಾಗ ಸಮಯ 7 ಗಂಟೆ. ನಾವು ದೇವರ ದರ್ಶನ ಮಾಡೋದಕ್ಕೆ ನಾವು ಹೊರಗಡೆ ಬಂದ್ವಿ. ಮೊದಲು ಇದಕ್ಕೆ ಮಂತ್ರಾಲಯಕ್ಕೆ ಮಂಚಾಲೆ ಎಂಬ ಹೆಸರಿತ್ತು. ಇದರ ಅಧಿದೇವತೆ ಮಂಚಲಾಂಬಿಕೆ. ಆದ್ದರಿಂದ ಈ ಒಂದು ಸ್ಥಳಕ್ಕೆ ಮಂತ್ರಾಲಯ ಎಂಬ ಪ್ರತೀತಿ ಇದೆ. ಈ ದೇವಸ್ಥಾನದಲ್ಲಿ ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳ ರಥೋತ್ಸವ ನಡೆಯುತ್ತದೆ. ನೀವು ನೋಡ್ಬೋದು ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ರಥೋತ್ಸವ ನಡೀತಾ ಇರೋದನ್ನು. ಇಷ್ಟು ತುಂಬ ಅದ್ಭುತವಾಗಿದೆ, ನೋಡೋದಕ್ಕೆ 2 ಕಣ್ಣು ಸಾಲದು. ಅದನ್ನು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ನನ್ನ ಆರಾಧ್ಯ ದೈವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು.
ಮದಿ ಕರೆದರೆ ಬಾಯಂದು ಎಲ್ಲಿದ್ದರೂ ಅವನು ಆಲಿಸುವ ಅಮ್ಮನ ಕೂಗಿಗೆ ಓಗೊಡುವ ಹಸು ಕಂದನ ಹಾಗೆ ಬಳಿ ಬರುವ ನಿಜ ಭಕ್ತಿಗೆ ಅವನು ಸೋಲುವುದು ತನ್ನ ಭಕ್ತರನ್ನೇ ಕಾಪಾಡುವುದು ಭಕ್ತಿಗೆ ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದು ನಾವು ಇಲ್ಲಿ ತೀರ್ಥ ಪ್ರಸಾದ ಮತ್ತು ಅಕ್ಷತೆ ಕಾಳನ್ನು ತಗೋತಿದ್ದೀವಿ. ಅಲ್ಲಿ ಒಳಗಡೆ ಅಲ್ಲಿ ದೇವರ ಫೋಟೋ ತೆಗೆಯೋದಕ್ಕೆ ಅನುಮತಿ ಇಲ್ಲದೆ ಇರೋ ಕಾರಣ ನಾವಲ್ಲಿ ಫೋಟೋ ತೆಗೆಯೋದಕ್ಕಾಗಲಿಲ್ಲ. ನನ್ನವರಾರು ನನಗಿಲ್ಲ, ನೀನಲ್ಲದೆ ಬೇರೆ ಗತಿಯಿಲ್ಲ, ನನ್ನಲ್ಲಿ ಏಕೆ ಕೃಪೆಯಿಲ್ಲ ಗುರುರ. ನಾವು ಇಲ್ಲಿ ರಾಯರ ಸನ್ನಿಧಿಯಲ್ಲಿ ಬಂದಾಗ ನಮ್ಮ ಆಸೆ ಅಭಿಲಾಷೆಗಳನ್ನು ಪೂರೈಸಲು ಎಷ್ಟೊಂದು ಜನ ಎಷ್ಟೊಂದು ಸೇವೆಗಳನ್ನ ಮಾಡ್ತಾರೆ. ಅದರಲ್ಲಿ ಒಂದು ಪ್ರಮುಖವಾದ ಸೇವೆ ಅಂತಂದರೆ ಹೆಜ್ಜೆ ನಮಸ್ಕಾರ ಹಾಕೋದು. ಹೆಜ್ಜೆ ನಮಸ್ಕಾರ ಹಾಕೋದ್ರಲ್ಲಿ 2 ಥರ ಇರುತ್ತೆ. ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾರೆ, ಅದೊಂದು, ಮತ್ತು ತಲೆ ಬಗ್ಗಿ ಮಾಡ್ತಾರೆ. ಪುರುಷರು ಆದಲ್ಲಿ ಉರುಳು ಸೇವೆಯನ್ನು ಮಾಡ್ತಾರೆ. ನಾವು ರಾಯರಿಗೆ ಎಷ್ಟು ಸೇವೆಯನ್ನು ಮಾಡ್ತೀವೋ ಅಷ್ಟು ಒಳ್ಳೆಯದು ಅನ್ನೋ ಒಂದು ನಾಣ್ಣುಡಿ ಇರೋದ್ರಿಂದ ಇಲ್ಲಿ ಬರುವಂಥ ಭಕ್ತಾದಿಗಳು ಎಲ್ಲರೂ ತಮ್ಮ ಕೈಯಲ್ಲಾದಷ್ಟು ಸೇವೆಗಳನ್ನ ಮಾಡಿ ಪೂರೈಸುತ್ತಾರೆ. ನಾನಾ ವಿಧಾನೇಕ ಜನ್ಮಾದಿ ದುಃಖೌಘತ ಸಾಧ್ವ ಸಂಹರೋದಾರಭೋ ಶ್ರೀ. ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕ ಮಗಳು ಪುನರ್ವಿ, ನಮ್ಮ ಅಂಕಲ್ಲು ಕೃಷ್ಣ, ಆಮೇಲೆ ನನ್ನ ಮಗಳು ಭೂಮಿಕಾ, ಅಕ್ಷು, ಇವರೆಲ್ಲರನ್ನೂ ಇಲ್ಲಿ ನಾವು ಕೂರಿಸ್ಬಿಟ್ಟು ನಾವು ಮತ್ತು ಆಶಾ ಅಕ್ಕ ಇಬ್ಬರೂ ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು ಬರ್ತೀವಿ ಅಂತ ನಾವು ಇವಾಗ ಹೋಗ್ತಾ ಇದ್ದೀವಿ. ಈಗ ನೀವಲ್ಲಿ ನೋಡ್ಬೋದು ಒಬ್ಬರು ಮಹಿಳೆ ಹೆಜ್ಜೆ ನಮಸ್ಕಾರನ ಹಾಕ್ತಿದ್ದಾರೆ. ಸೊ ನಾನು ಕೂಡ ಹೀಗೆ ಹೆಜ್ಜೆ ನಮಸ್ಕಾರ ಹಾಕಬೇಕು. ಸೊ ನಾನು ಇಲ್ಲಿಂದ ನಾವು ಗರ್ಭಗುಡಿಯ ಮುಖ್ಯ ದ್ವಾರದಿಂದ, ಅದು ಕ್ರಮ ಸಂಖ್ಯೆ 8 ಬರುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತು ಅಲ್ಲಿಗೆ ಹೆಂಡ್ ಮಾಡ್ತೀನಿ ಹೆಜ್ಜೆ ನಮಸ್ಕಾರ ಹಾಕೋದನ್ನು. ಸೊ ಒಂದೊಂದು ಹೆಜ್ಜೆಗೂ ಒಂದೊಂದು ನಮಸ್ಕಾರವನ್ನು ಹಾಕಬೇಕು, ಮಂಡಿಯೂರಿ, ಅದನ್ನು ನಾವು ಹೆಜ್ಜೆ ನಮಸ್ಕಾರ ಅಂತ ಹೇಳ್ತೀವಿ. ಜನ್ಮಾದಿ ದುಃಖೌಘತ ಸಾಧ್ವ ಸಂಹರೋದಾರಭೋ ಶ್ರೀ. ಕುಲ ತಿಲಕಾರ ತೂಗಿರೆ ಯೋಗೇಂದ್ರ ಕರಕಮಲ ಪೂಜರ ತೂಗಿರೆ ಗುರು ರಾಘವೇಂದ್ರ ತೂಗಿರೆ. ಇಲ್ಲಿ ನೋಡ್ಬೋದು ಹೆಜ್ಜೆ ನಮಸ್ಕಾರಗಳನ್ನ ಹಾಕ್ತಿದ್ದಾರೆ ಭಕ್ತಾದಿಗಳು. ನಾನು ಕೂಡ ಅಂದ್ಕೊಂಡಿದ್ದೆ ನನ್ನ ಮನಸ್ಸಲ್ಲಿ, ನಾನು ಕೂಡ ದೇವರಿಗೆ ಒಂದು ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ. ಹಾಗಾಗಿ ನಾನು ಕೂಡ ಹೆಜ್ಜೆ ನಮಸ್ಕಾರವನ್ನು ಹಾಕಿ ನಾನು ಅಂದ್ಕೊಂಡಿದ್ದಂಥ ಹರಕೆಯನ್ನು ದೇವರಿಗೆ ಅರ್ಪಿಸಿದ್ದೀನಿ. ರಾಘವೇಂದ್ರಾಯ
सत्यधर्मरताय च भजतां कल्पवृक्षाय नमः। ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ ಶರಣು 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 ಗುರು ರಾಘವೇಂದ್ರ ಶರಣು 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 ಗುರು ಸಾರ್ವಭೌಮ ಶರಣು पूज्याय राघवेन्द्राय सत्यधर्मरताय च भजतां कल्पवृक्षाय धूतेन गीतेन मात्रक्षराद्येन गाथास्तवेनेढ्यभो श्रीराघवेन्द्राय 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 पाहि प्रभो श्रीराघवेन्द्राय 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 पाहि प्रभो श्रीराघवेन्द्राय श्रीराघवेन्द्राय श्रीराघवे। ಈಗ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಸೇವೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ನೀವು ನೋಡ್ಬೋದು ಹೊರಗಡೆ ಬಂದಾಗ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ. ಅದು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಅಲ್ಲಿ ಪ್ರತಿಯೊಂದು ಒಂದು ಚಿತ್ರಣದಲ್ಲೂ ಪ್ರತಿಯೊಂದು ಅದರದ ಒಂದು ದೃಶ್ಯದ ವಿಸ್ತರಣೆಯನ್ನು ಹಾಕಿದ್ದಾರೆ. ಸೊ ನೀವಲ್ಲಿ ಹೋದಾಗ ತಪ್ಪದೆ ಪ್ರತಿಯೊಂದು ದೃಶ್ಯನೂ ಅದ್ರ ಜೊತೆಗೆ ಹಾಕಿರುವಂಥ ವಿಸ್ತರಣೆಯನ್ನು ನೋಡಿ ನಮಗೆ ಪೂರ್ತಿಯಾದ ಮಾಹಿತಿ ಗೊತ್ತಾಗುತ್ತೆ. ಸೊ ಇಡೀ ಎಲ್ಲದರಲ್ಲೂ ಲೈಟಿಂಗ್ಸ್ ಇದೆ. ಆಮೇಲೆ ಒಳ್ಳೆ ಒಂದು ಗಾಳಿ ಇತ್ತು. ಸೊ ಸುಮಾರು ರಾತ್ರಿ 9 ಗಂಟೆ ಆಗಿತ್ತು ನಾವು ಅದೆಲ್ಲ ಮುಗಿಸ್ಕೊಂಡು ಆಚೆ ಬರೋದಷ್ಟೊತ್ತಿಗೆ. ಇನ್ನೇನು ನಾವು ಅಲ್ಲಿ ಪರಿಮಳ ಪ್ರಸಾದ ತಗೊಳ್ಬೇಕು. ನಾವು ಪರಿಮಳ ಪ್ರಸಾದ ತಗೊಳ್ಳೋದಕ್ಕೆ ಹೋಗ್ತಿದ್ವಿ. ಸೊ ಇದೇ ಇಲ್ಲಿ ಜಾಗ ಪರಿಮಳ ಪ್ರಸಾದ ತಗೊಳ್ಳೋದಕ್ಕೆ. ರಾಘವೇಂದ್ರ ಸ್ವಾಮಿಗಳಿಗೆ ಪರಿಮಳಾಚಾರ್ಯರೆಂದರೆ ಬಹಳ ಪ್ರೀತಿ. ಸೊ ಹಾಗಾಗಿ ಇಲ್ಲಿ ಪ್ರಸಾದ ಕೂಡ ಪರಿಮಳ ಪ್ರಸಾದ ಅಂತಲೇ ಕೌಂಟರ್ ಇದೆ. ನೀವಲ್ಲಿ ನೋಡ್ಬೋದು ಜನಗಳು ಪರಿಮಳ ಪ್ರಸಾದ ತಗೋತಿದ್ದಾರೆ. ಸೊ ನಾವು ಕೂಡ ಸಾಲಲ್ಲಿ ನಿಂತು ಪರಿಮಳ ಪ್ರಸಾದವನ್ನು ತಗೊಂಡು ಈಗ ಆಚೆ ಬರ್ತಿದ್ದೀವಿ. ಸೊ ಪ್ರಸಾದ ಎಲ್ಲರಿಗೂ ಕೊಟ್ಟು ನಾವು ತಿಂದು ಅಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾಯಿದ್ದೀವಿ. ಇದನ್ನು ಮುಗಿಸ್ಕೊಂಡು ನಾವು ಮೇನ್ ಎಂಟ್ರೆನ್ಸಿಗೆ ಒಂದು ಸತಿ ಎಲ್ಲ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಒಂದು ಮೇನ್ ಎಂಟ್ರೆನ್ಸ್ದೊಂದು ಫುಲ್ಲು ಒಂದು ಫೋಟೋ ತೆಗಿಯೋಣ ಅಂತ ಹೋಗಿದ್ದೀವಿ. ಸೊ ಫೋಟೋ ಕ್ರೆಡಿಟ್ಸ್ ಎಲ್ಲ ನಮ್ಮ ಹಸ್ಬೆಂಡ್ ಅಮಿತ್ಗೆ ಹೋಗುತ್ತೆ. ಇದು ಮುಂದೆಗಡೆ ಇರುವಂತಹ ಒಂದು ದೃಶ್ಯಾವಳಿ. ಅಲ್ಲಿ ಸುಮಾರು ರಾತ್ರಿ 9-9:30 ಆಗಿರೋದ್ರಿಂದ ಜನಗಳು ಸ್ವಲ್ಪ ಕಮ್ಮಿ ಇದ್ದರು. ಯಾರೂ ಅಷ್ಟು ಜನಗಳಿರಲಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಭಾಳ ಒಂದು ನಿಧಾನಕ್ಕೆ ಚಿತ್ರಣ ತೆಗೆಯೋದಕ್ಕೆ ಸಹಾಯ ಆಯಿತು. ಇದು ಎಂಟ್ರೆನ್ಸ್ ಒಳಗಡೆ ಹೋಗುವಂಥ ಒಂದು ಜಾಗ. ಅಲ್ಲಿ 9:30 ಆದ್ರೂ ಜನಗಳು ಬರ್ತಾ ಇದ್ದಾರೆ. ದೇವರ ದರ್ಶನ ಎಲ್ಲ ಕ್ಲೋಸ್ ಆಗಿರುತ್ತೆ. ಅಲ್ಲೇ ಬಂದು ಕೆಲವು ಜನ ಅಲ್ಲೇ ಮಲಿಕೊಳ್ಳೋಂಗಿದ್ರೆ ಅಲ್ಲೇ ಮಲಿಕೊಬೋದು. ಸೊ ಹಾಗಾಗಿ ಅದಕ್ಕೆ ಯಾವುದೇ ರೀತಿಯ ಒಂದು ಸಮಯದ ಒಂದು ನಿರ್ಬಂಧನೆ ಇರುವುದಿಲ್ಲ. ಸೊ ಇದೆಲ್ಲ ಒಂದು ಫುಲ್ ನಾವು ರಾಘವೇಂದ್ರ ಸ್ವಾಮಿಯವರ ಹುಟ್ಟು ಮತ್ತು ಅವರು ಬೆಳೆದು ಬಂದ ಹಾದಿ ಪ್ರತಿಯೊಂದೂ ಒಂದೊಂದು ದೃಶ್ಯಾವಳಿಯಾಗಿ ಅಲ್ಲಿ ಹಾಕಿದ್ದಾರೆ. ಅದರ ಕೆಳಗಡೆ ಅದರ ವಿಸ್ತರಣೆ ಹಾಕಿದ್ದಾರೆ. ನೀವು ಮತ್ತೆ ಬಂದಾಗ ದಯವಿಟ್ಟು ಇದನ್ನು ಫಸ್ಟಿಂದ ಹಿಡಿದು ಕೊನೆಯವರೆಗೂ ಓದೋದನ್ನು ಮರಿಬೇಡಿ. ಇದು ತುಂಬ ಒಳ್ಳೆ ಉಪಯುಕ್ತವಾದ ಮಾಹಿತಿ. ತುಂಬ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಒಂದು ಸಮ್ಮರೈಸ್ ಕೊಟ್ಬಿಟ್ಟಿದ್ದಾರೆ ಫಸ್ಟಿಂದ ಹಿಡಿದು ಎಂಡಿಂಗ್ವರೆಗೂ. ಅವರ ಜನನ ಹೇಗಾಯಿತು ಪ್ರತಿಯೊಂದು ಇದರಲ್ಲಿ ಇನ್ಫಾರ್ಮೇಷನ್ ಅದರಲ್ಲಿ ಉಲ್ಲೇಖ ಇದೆ. ನಾನಾ ವಿಧಾನೇಕ ಜನ್ಮಾದಿ ದುಃಖೌಘತಃ ಸಾಧ್ವ ಸಂಹರೋದಾರಭೋ ಶ್ರೀರಾಮರಾರು ನನಗಿಲ್ಲ ನೀನಲ್ಲದೆ ಬೇರೆ ಗತಿಯಿಲ್ಲ ನನ್ನಲ್ಲಿ ಏಕೆ ಕೃಪೆಯಿಲ್ಲ ಗುರುರಾಯನೇ. ಈಗ ಸಮಯ 10 ಗಂಟೆ. ನಮಗೆಲ್ಲ ತುಂಬ ಹೊಟ್ಟೆ ಹಸುವಾಗ್ತಿತ್ತು. ಸೊ ಹಾಗಾಗಿ ಇಲ್ಲೆಲ್ಲದೂ ಹೋಟೆಲ್ನಲ್ಲಿ ಊಟ ಮಾಡೋಣ ಅಂದ್ಕೊಂಡು ಬಂದ್ವಿ. ಸೊ ನಮಗಲ್ಲಿ ಕಾಣಿಸಿದ್ದು ರಾಯರ ದರ್ಶಿನಿ. ನಾವು ಲಾಸ್ಟ್ ಟೈಮ್ ಕೂಡ ಇದೇ ಹೋಟೆಲ್ನಲ್ಲಿ ಊಟ ಮಾಡಿದ್ವಿ. ಸೊ ಇಲ್ಲಿ ಊಟ ತುಂಬ ಟೇಸ್ಟಿಯಾಗಿರ್ತಿತ್ತು. ಸೊ ಹಾಗಾಗಿ ಇವಾಗಲೂ ಕೂಡ ನಾವು ಇಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದು ಮಸಾಲೆ ರೈಸ್ ಎಸ್ಪೆಷಲಿ ತುಂಬ ಚೆನ್ನಾಗಿದ್ದಿದ್ದು. ಅಂದರೆ
ಇಲ್ಲ ಅದನ್ನೇ ಕೇಳೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಅನ್ಫಾರ್ಚುನೇಟ್ಲಿ ಇಲ್ಲಿ ಅದು ಮಸಾಲೆ ರೈಸ್ ಇರಲಿಲ್ಲ. ಮಸಾಲೆ ರೈಸ್ ಬಿಟ್ಟು ಬೇರೆ ಎಲ್ಲ ಇತ್ತು. ಸೊ ನಾವೆಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ ಏನು ತೊಗೊಳ್ಳೋಣ, ಏನು ತೊಗೊಳ್ಬೇಕು ಅಂತ ಮಕ್ಕಳನ್ನೆಲ್ಲ ಕೇಳ್ತಾಯಿದ್ವಿ. ಸೊ ಇಲ್ಲಿ ನಾವೆಲ್ಲ ಜಾಸ್ತಿ ಜನ ಇದ್ದಿದ್ದರಿಂದ ನಾವು ಅಲ್ಲಿ ಟೋಕನ್ ಸರ್ವಿಸ್ಗೆ ಹೋಗಲಿಲ್ಲ. ಅಲ್ಲಿ ಟೋಕನ್ ತೊಗೊಂಡು ಮಾಡಬೇಕಾಗಿತ್ತು. ಸೊ ನಾವೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ಅವ್ರಿಗೆ ಸರ್ವಿಸ್ ಕೊಡೋದಕ್ಕೆ ಹೇಳಿದ್ವಿ. ಸೊ ನಾವೆಲ್ಲರೂ ಇಲ್ಲೇ ಕುತ್ಕೊಂಡು ಒಂದು ಮಾತಾಡ್ತಾ ಇದ್ದೀವಿ, ಏನು ತೊಗೋಬೇಕು ಏನು ಬಿಡಬೇಕು ಅಂತ. ಸೊ ನನ್ನ ಮಕ್ಕಳಿಬ್ಬರು ಗೋಬಿ ಅಂತೀವಿ. ಸೊ ಅವ್ರಿಗೆ ಗೋಬಿ ಆರ್ಡ್ರ್ ಮಾಡಿ ನಮ್ಮ ಅತ್ತೆ ಎಲ್ಲ ಏನಾದರೂ ಸರಿ ಅಂತ ಹೇಳಿದ್ರು. ಸೊ ನಾನು ಅಕ್ಷು ಎಲ್ಲರೂ ಒಂದು ಫ್ರೈಡ್ ರೈಸಿಗೆ ಹೋದ್ವಿ. ಸೊ ಊಟ ಎಲ್ಲ ತೊಗೊಂಡು ಊಟ ಮಾಡಿದ ನಂತರ ನಾವು ಹೋಗಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಬಿಚಾಲಿ ಮತ್ತು ಇಲ್ಲೇ ದೇವಸ್ಥಾನದಿಂದ ಒಂದು 3-4 ಕಿಲೋಮೀಟ್ರಲ್ಲಿ ಈ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಸೊ ಇಲ್ಲಿಂದ ನಾವು ಇಲ್ಲಿ ಬಂದು ದರ್ಶನ ಪಡೆದು ಇಲ್ಲಿಂದ ನೆಕ್ಸ್ಟು ಬಿಚಾಲೆಗೆ ಹೋಗುವಂಥ ಒಂದು ಪ್ಲ್ಯಾನ್ ಇದೆ. ಸೊ ವಿ ಆರ್ ಆನ್ ದ ವೇ ಟು ಬಿಚಾಲಿ. ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ. ಈಗ ನಾವು ಬಿಚಾಲಿ ರೀಚ್ ಆದ್ವಿ. ಇಲ್ಲಿ ಏನಿದೆ ಅಂತಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ ಎಂದು ಗುರುತಿಸಲ್ಪಟ್ಟಿದೆ. ಅದು ಅಪ್ಪಣ್ಣಾಚಾರ್ಯರ ಮನೆ. ನಡೀರಿ ಒಳಗೆ ಹೋಗೋಣ, ಏನೇನಿದೆ ಅಂತ ನೋಡೋಣ. ಲೆಟ್ಸ್ ಗೋ. ನೋಡಿ, ಇದು ರಾಯರ ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ. ಇವಾಗಲೂ ಇಲ್ಲಿ ಸಗಣಿಯಿಂದ ಇದನ್ನು ಸಾರಿಸಿಡ್ತಾರೆ, ರಂಗೋಲಿ ಹಾಕ್ತಾರೆ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಫೋಟೋಸ್ ಇದೆ. ಈ ಬಿಚ್ಚಾಲಿ ಜಪದ ಕಟ್ಟೆ ಒಂದು ಮಹಿಮೆಯನ್ನು ಇಲ್ಲಿ ವರ್ಣಿಸುತ್ತೆ. ಸೊ ಹೇಗೆ ಅಲ್ಲಿ ಸರಸ್ವತಿ ದೇವಿಯು ಶಾಪಕ್ಕೆ ಅನುಗ್ರಹವಾಗಿ ರಾಘವೇಂದ್ರ ಸ್ವಾಮಿಗಳ ಪವಾಡದಿಂದ ಆ ಶಾಪವನ್ನು ಮುಕ್ತಿಗೊಳಿಸುತ್ತೆ ಅನ್ನೋದು ಫೋಟೋ ಮುಖಾಂತರ ನಮಗಲ್ಲಿ ತಿಳಿಯುತ್ತೆ. ಇದೊಂದೇ ಅಲ್ಲ, ಒಬ್ಬರು ಫಾರಿನ್ ಅವ್ರದ್ದು ಕೂಡ ಇದರಲ್ಲಿ ಒಂದು ಫೋಟೋ ಇದೆ. ಸೊ ಅವರು ಕೂಡ ಇಲ್ಲಿ ಬಂದು ರಾಯರ ಒಂದು ಪವಾಡಕ್ಕೆ ಅವರು ಕೂಡ ಒಳಪಟ್ಟಿದ್ರು. ಸೊ ಇದೆಲ್ಲ ನೀವು ಡೀಟೇಲ್ಸ್ ಆಗಿ ಇಲ್ಲಿ ಬಂದಾಗ ಗೊತ್ತಾಗುತ್ತೆ. ಸೊ ನಾವು ಒಳಗಡೆ ಇಲ್ಲಿ ಬಂದಾಗ ಇಲ್ಲಿ ಒಂದು ದೇವರದ್ದು ಒಂದು ಇದಿದೆ. ಅಲ್ಲಿ ದೇವ್ರನ್ನ ಮುಟ್ಟಬಾರ್ದು, ಎಸ್ಪೆಷಲಿ ಯಾರು ಮುಟ್ಟಬಾರ್ದು ಅಂತಾರೆ. ಸೊ ನಾವು ಹಾಗಾಗಿ ಯಾರನ್ನೂ ಮುಟ್ಟಿಸೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಎಲ್ಲ ನೀವು ನೋಡ್ಬೋದು, ತೆಂಗಿನಕಾಯಿಗಳನ್ನ ಅಲ್ಲಿ ಇಟ್ಟಿದ್ದಾರೆ. ಸೊ ಆ ತೆಂಗಿನಕಾಯಿಗಳು ಇಲ್ಲಿ ಬಂದಂಥ ಭಕ್ತಾದಿಗಳು ಅವರು ಇಲ್ಲಿ ಏನಾದರೂ ಒಂದು ಸಂಕಲ್ಪ ಇದ್ದರೆ ಆ ಸಂಕಲ್ಪಕ್ಕೋಸ್ಕರ ಇಷ್ಟು ಅಮೌಂಟನ್ನ ಕೊಟ್ಬಿಟ್ಟು ಅವರು ಸಂಕಲ್ಪ ಮಾಡ್ಕೋತಾರೆ. ಆ ಸಂಕಲ್ಪ ಮಾಡ್ಕೊಂಡು ಆ ತೆಂಗಿನಕಾಯಿನೂ ಅಲ್ಲಿ ಅವ್ರಿಗೆ ಕೊಡ್ತಾರೆ. ಸೊ ಆ ಕೆಲಸ ಆದಮೇಲೆ, ಆ ಸಂಕಲ್ಪ ಮುಗಿದ ಮೇಲೆ ಅಲ್ಲಿ ಬಂದವ್ರಿಗೆ ಕೊಡಬೇಕು. ಸೊ ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬಂದು ಮತ್ತೆ ನಾವು ಅದರದ್ದು ಸುತ್ತಾನೆ ಬಂದ್ವಿ, ವಿಶ್ರಾಂತಿ ಪಡೆದ ಸ್ಥಳ ಸುತ್ತ. ಸೊ ಅದನ್ನು ಸುತ್ತ ನೋಡಿಕೊಂಡು ಮತ್ತೆ ಈಗ ಆಚೆ ಬರ್ತಾಯಿದ್ವಿ. ಸೊ ಇದು ಒಳಗಡೆ ಹೋದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಎನರ್ಜಿ.